soon. ನಮಸ್ಕಾರ ಪ್ರತಿಧ್ವನಿ ವೀಕ್ಷಕರಿಗೆ. ಯಶ್ ಫ್ಯಾನ್ಸ್ಗೆ ಸಿಹಿ ಸುದ್ದಿ. KGF 3 ಬರೋದು ಗ್ಯಾರಂಟಿ. ಕೆಲವು ಸಿನಿಮಾಗಳೇ ಹಾಗೆ ಪದೇ ಪದೇ ಕಾಡುತ್ತವೆ, ಆಗಾಗ ನೆನಪಿಸಿಕೊಳ್ಳುವಂತೆಯೂ ಮಾಡುತ್ತವೆ. ಬೆರಳೆಣಿಕೆ ಸಿನಿಮಾಗಳಿಂದ ಸಮಾಜದಲ್ಲಿ ಒಂದಷ್ಟು ಬದಲಾವಣೆ ಆಗಿರುವ ಉದಾಹರಣೆಗಳು ಇವೆ. ಇನ್ನು ಕೆಲವು ಸಿನಿಮಾಗಳ ಸ್ವೀಕೆಲ್ ಬರಬೇಕು ಅನಿಸೋದು ನಿಜ. ಕೆಲ ಚಿತ್ರಗಳ ಸ್ವೀಕೆಲ್ ಹೊರಬಂದರೂ ಸಿನಿಮಾದ ಕ್ಲೈಮ್ಯಾಕ್ಸ್ ನೋಡಿದವರಿಗೆ ಮುಂದ ಅನ್ನೋ ಪ್ರಶ್ನೆ ಕಾಡುತ್ತೆ. ಅಂಥದ್ದೊಂದು ಪ್ರಶ್ನೆ ತಂದಿಟ್ಟಿದ್ದ KGF 2 ಸಿನಿಮಾ ಇದೀಗ 3ನೇ ಭಾಗ ಬರುತ್ತೆ ಅನ್ನೋದು ಈ ಹೊತ್ತಿನ ಉತ್ತರ. ಹೌದು, KGF ಸಿನಿಮಾ ಕನ್ನಡ ಚಿತ್ರರಂಗವಷ್ಟೇ ಅಲ್ಲ, ಭಾರತೀಯ ಚಿತ್ರರಂಗದಲ್ಲೇ ದೊಡ್ಡ ಯಶಸ್ಸು ಪಡೆದ ಸಿನಿಮಾ. ಹಾಗೊಮ್ಮೆ ಇಡೀ ಬಾಲಿವುಡ್ ಮಂದಿಯೇ ಸ್ಯಾಂಡಲ್ವುಡ್ನತ್ತ ಕಣ್ಣಾಯಿಸುವಂತೆ ಮಾಡಿದ ಸಿನಿಮಾ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಎಲ್ಲವೂ ನಿಜ. ಆದರೆ ಈ ಚಿತ್ರದಿಂದ ಸಾಮಾಜಿಕ ಬದಲಾವಣೆಯಾಗದಿದ್ರೂ ಮನರಂಜನಾತ್ಮಕವಾಗಿ, ತಾಂತ್ರಿಕವಾಗಿ ಕನ್ನಡ ಚಿತ್ರರಂಗದ ಗುಣಮಟ್ಟ ಮತ್ತು ಮಾರ್ಕೆಟ್ ವಿಸ್ತಾರ ಆಗಿದ್ದಂತೂ ನಿಜ. ಎಷ್ಟೋ ಮಂದಿ KGF ಚಾಪ್ಟರ್ 2 ನೋಡಿದವರಿಗೆ ಚಾಪ್ಟರ್ 3 ಬರುತ್ತಾ ಅನ್ನೋ ಪ್ರಶ್ನೆ ಕಾಡುತ್ತಲೇ ಇತ್ತು. ಅದಕ್ಕೆ ಇದೀಗ ಸ್ವತಃ ಆ ಚಿತ್ರದ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಫಿಲಮ್ಸ್ KGF 3 ಮೂಡಿ ಬರುವ ಕುರಿತು ಸೂಚನೆಯೊಂದನ್ನು ನೀಡಿದೆ. ಸದ್ಯ ಇದು ಯಶ್ ಫ್ಯಾನ್ಸ್ಗೆ ಏನಿಲ್ಲದ ಖುಷಿ ಕೊಟ್ಟಿದೆ. ಅಷ್ಟೇ ಅಲ್ಲ, ಇಂಡಿಯನ್ ಇಂಡಸ್ಟ್ರಿಯಲ್ಲೂ ಒಂದು ರೀತಿ ನಿರೀಕ್ಷೆ ಮತ್ತು ಕುತೂಹಲ ಹುಟ್ಟಿ ಹಾಕಿಸಿರುವುದಂತೂ ಸುಳ್ಳಲ್ಲ. ಇನ್ನು KGF 2 ಸಿನಿಮಾ ರಿಲೀಸ್ ಆಗಿ 3 ವರ್ಷಗಳು ಪೂರೈಸಿವೆ. ಯಶ್ KGF 3 ನಲ್ಲೂ ಇರ್ತಾರಾ ಎಂಬ ಪ್ರಶ್ನೆಗೆ ಎಲ್ಲೂ ಉತ್ತರ ಇರಲಿಲ್ಲ. ಈಗ KGF 3 ಸಿನಿಮಾ ಆಗುತ್ತೆ ಎಂಬ ಸ್ಪಷ್ಟ ಉತ್ತರವೂ ಸಿಕ್ಕಿದೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದ್ರೆ, ಸೀ ಯು ಸೂನ್ ಅಂತ ಸ್ವತಃ ರಾಕಿಂಗ್ ಸ್ಟಾರ್ ಯಶ್ ಧ್ವನಿಯಲ್ಲಿ ಕೇಳಿಸಿದೆ. ಸೊ KGF ಚಾಪ್ಟರ್ 3 ಬಗ್ಗೆ ಯಶ್ ಫ್ಯಾನ್ಸ್ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿ ಸದ್ಯ ಕಾಲರ್ ಮೇಲೆತ್ತುತ್ತಿದ್ದಾರೆ. ಅಂದಹಾಗೆ ಯಶ್ ಏನೇ ಮಾಡಿದ್ರು ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡುವ ನಟ. ಅವರಿಗೆ ಹಠ ಜಾಸ್ತಿ. ಅಂದ್ರೆ ಇದರರ್ಥ ಗೆಲ್ಲುವ ಹಠವದು. KGF ಸಿನಿಮಾ ಮಾಡುವ ಮುನ್ನ ಎಲ್ಲರೂ ಈ ಚಿತ್ರ ಕೂಡ 10ರಲ್ಲಿ 11 ಆಗುತ್ತೆ ಅಂತಾನೆ ಅಂದುಕೊಂಡಿದ್ರು. ಆದ್ರೆ ಆ ಚಿತ್ರ ಹೊರಬಂದಾಗಲಷ್ಟೇ ಯಶ್ ಹಠ ಏನು ಅನ್ನುವುದು ಗೊತ್ತಾಯಿತು. ಈ ಮೂಲಕ ಯಶ್ ನ್ಯಾಷನಲ್ ಸ್ಟಾರ್ ಆಗಿ ನಿಂತುಬಿಟ್ರು. ಆ ಸಿನಿಮಾ ಬಳಿಕ KGF ಚಾಪ್ಟರ್ 2 ಬಂದಾಗ ಬಾಕ್ಸ್ ಆಫೀಸ್ ಧೂಳೆಬ್ಬಿಸಿತು. 2022ರ ಏಪ್ರಿಲ್ 14ರಂದು ರಿಲೀಸ್ ಆಗಿದ್ದ ಆ ಸಿನಿಮಾ ಈಗ ಈ ಸಿನಿಮಾ ಬಗ್ಗೆ ಇಡೀ ಇಂಡಿಯನ್ ಫಿಲಂ ಇಂಡಸ್ಟ್ರಿ ಮಾತನಾಡಿದ್ದಷ್ಟೇ ಅಲ್ಲ, ಹಾಲಿವುಡ್ ಮಂದಿ ಕೂಡ ಮಾತನಾಡತೊಡಗಿದ್ರು. ಸದ್ಯ KGF ಚಾಪ್ಟರ್ 2 ರಿಲೀಸ್ ಆಗಿ 3 ವರ್ಷ ಆಗಿದೆ. ಅದೇ ಖುಷಿ ಹಂಚಿಕೊಂಡಿರುವ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಫಿಲ್ಮ್ಸ್ KGF 3 ಬಗ್ಗೆ ಅಪ್ಡೇಟ್ ಕೊಟ್ಟಿದೆ. ಬರುವ ಸುಳಿವು ನೀಡಿದ್ದು ಎಲ್ಲರಿಗೂ ನಿರೀಕ್ಷೆ ಹೆಚ್ಚಿಸಿದೆ. ಇನ್ನು KGF ಚಾಪ್ಟರ್ 2 ಸಿನಿಮಾ 3 ವರ್ಷ ಪೂರೈಸಿದ್ದಕ್ಕೆ ಹೊಂಬಾಳೆ ಫಿಲ್ಮ್ಸ್ ತಮ್ಮ ಯೂಟ್ಯೂಬ್ಸ್ ಮತ್ತು ಟ್ವಿಟ್ಟರ್ ಖಾತೆಯಲ್ಲಿ ಒಂದು ಪ್ರೋಮೋ ಹಂಚಿಕೊಂಡಿದೆ. KGF 2 ಚಿತ್ರದ ಎಲ್ಲ ಪ್ರಮುಖ ಘಟ್ಟಗಳು ಈ ಪ್ರೋಮೋದಲ್ಲಿವೆ. 2ನೇ ಭಾಗದಲ್ಲಿ ಒಂದಷ್ಟು ವಿಷಯಗಳು ಪ್ರಶ್ನೆಯಾಗಿಯೇ ಉಳಿದಿದ್ವು. ಅಂದರೆ 1978ರಿಂದ 1981ರ ತನಕ ಏನೆಲ್ಲ ಆಗಿತ್ತು ಎಂಬ ವಿಷಯದ ಬಗ್ಗೆ ಕುತೂಹಲವನ್ನು ಪ್ರೋಮೋದಲ್ಲಿ ಕೆರಳಿಸಲಾಗಿದೆ. ಕೊನೆಯಲ್ಲಿ KGF 3 ಟೈಟಲ್ ಕೂಡ ಇದೆ. ಇನ್ನೂ ಒಂದು ವಿಷಯವೆಂದರೆ ಸೀ ಯು ಸೂನ್ ಅನ್ನೋ ಯಶ್ ಧ್ವನಿ ಕೂಡ ಅಲ್ಲಿದೆ. ಅದನ್ನು ನೋಡಿದ ಬಹುತೇಕರಿಗೆ ಅದೊಂದು ಗುಡ್ ನ್ಯೂಸ್ ಅನ್ನುವಂತಾಗಿದೆ. ರಾಕಿ ಭಾಯ್ ಪಾತ್ರ ನಿಜಕ್ಕೂ ಯಶ್ ಅವರ ಪಾಲಿಗೆ ತುಂಬಾನೇ ಸ್ಪೆಷಲ್. ಅತ್ತ ಯಶ್ ಅವರ ಪತ್ನಿ ರಾಧಿಕಾ ಪಂಡಿತ್ ಅವರು ಸಹ ಆ ಸಿನಿಮಾ ವೈಭವವನ್ನು ನೆನಪಿಸಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ಹಂಚಿಕೊಂಡಿದ್ದಾರೆ. ಆದರೆ ಆ ಫೋಟೋ ಹೊಸದಲ್ಲ, ಬದಲಾಗಿ KGF ಚಾಪ್ಟರ್ 2 ಶೂಟಿಂಗ್ ವೇಳೆ ಯಶ್ ಜೊತೆ ರಾಧಿಕಾ ಪಂಡಿತ್ ತೆಗೆಸಿಕೊಂಡಿದ್ದಂತಹ ಫೋಟೋವದು. KGF ಚಾಪ್ಟರ್ 1, KGF ಚಾಪ್ಟರ್ 2 ಸಿನಿಮಾಗಳಿಂದ ಹೊಂಬಾಳೆ ಫಿಲಮ್ಸ್ ಸಂಸ್ಥೆಗೆ ದೊಡ್ಡ ಲಾಭ ಆಗಿದಂತೂ ನಿಜ. ಜಾಗತಿಕವಾಗಿಯೂ ಆ ನಿರ್ಮಾಣ ಸಂಸ್ಥೆ ಸುದ್ದಿಯಾಯಿತು. KGF 2 ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಗುರುತಿಸಿಕೊಂಡಿದ್ದರಿಂದ ಪರಭಾಷೆಯ ಸ್ಟಾರ್ಗಳು ಹೊಂಬಾಳೆ ಫಿಲಮ್ಸ್ ಜೊತೆ ಸಿನಿಮಾ ಮಾಡಲು ಮುಂದಾಕಿದ್ದು ನಿಜ. ಈಗ KGF 3 ಸಿನಿಮಾದ ಮುಂದಿನ ಅಪ್ಡೇಟ್ ಬಗ್ಗೆ ಫ್ಯಾನ್ಸ್ ಆತುರದಿಂದ ಕಾದಿದ್ದಾರೆ. ಅತ್ತ ಯಶ್ ಫ್ಯಾನ್ಸ್ ಕೂಡ ಚಾಪ್ಟರ್ 3 ನೋಡೋಕೆ ನಾವು
ಎಕ್ಸೈಟ್ ಆಗಿದ್ದೇವೆ ಅಂತ ಕಮೆಂಟ್ ಕೂಡ ಮಾಡಿದ್ದಾರೆ. ಇನ್ನು ಈ ಸಿನಿಮಾ ಈಗ ರಿಲೀಸ್ ಆಗಿ 3 ವರ್ಷ ಆಗಿರುವುದರಿಂದ ರಿಲೀಸ್ ಮಾಡಿ ಅಂತಾನು ಮನವಿ ಮಾಡುತ್ತಿದ್ದಾರೆ. ಸದ್ಯ ಯಶ್ ತಮ್ಮ ಪಾಡಿಗೆ ತಾವು ಟಾಕ್ಸಿಕ್ ಸಿನಿಮಾ ಜಪ ಮಾಡುತ್ತಿದ್ದಾರೆ. ದೊಡ್ಡದಾಗಿ ಏನೋ ಮಾಡ್ತಾ ಇದ್ದೀವಿ ಅಂತಾನು ಯಶ್ ಹೇಳಿದ್ದಾರೆ. ಆ ಬಗ್ಗೆಯೂ ಎಲ್ಲರಿಗೂ ನಿರೀಕ್ಷೆ ಹೆಚ್ಚಾಗಿದೆ. ಅದೇನೇ ಇರಲಿ, ಇಂಡಸ್ಟ್ರಿಯಲ್ಲಿ KGF ಎಬ್ಬಿಸಿದ್ದ ಹವಾ ಬಗ್ಗೆ ಹೆಚ್ಚೇನು ಹೇಳಬೇಕಿಲ್ಲ. ಚಾಪ್ಟರ್ 3 ಬಗ್ಗೆ ಸುಳಿವು ಸಿಕ್ಕಿದೆ ಅಂದಮೇಲೆ ಹೊಂಬಾಳೆ ಅದನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ಚಿತ್ರೀಕರಿಸಿ ತೆರೆಗೆ ತರುವ ಪ್ಲಾನ್ ಮಾಡುತ್ತಿದೆ. ಅಲ್ಲಿಯವರೆಗೂ ಕಾದು ನೋಡಬೇಕಷ್ಟೆ.